ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ ತೀವ್ರವಾಗಿದ್ದು, ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿ. ರಘುಮೂರ್ತಿ, ಹಿರಿಯೂರಿನ ಆನೆಸಿದ್ರಿ ಮತ್ತು ಸುತ್ತಮುತ್ತಲಿನ ಜಮೀನುಗಳಿಗೆ ಭೇಟಿ ನೀಡಿ ಬರವನ್ನು ಪರಿಶೀಲಿಸಿ ನಂತರ ಹಿರಿಯೂರಿನ ನಗರಸಭೆ ಕೌನ್ಸಿಲಿಂಗ್ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಹಿರಿಯೂರಿನ ತಾಲೂಕಿನ ಬರದ ತೀವ್ರತೆ ಹೆಚ್ಚಾಗಿದ್ದು, 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಬೇಕಾಗಿತ್ತು. ಆದರೆ ಮಳೆಯಾಗದೆ ಬರ ಆವರಿಸಿದ್ದು, 4,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್ ಸಚಿವರಿಗೆ ಮಾಹಿತಿ ನೀಡಿದರು. ಮಾಹಿತಿ ಪಡೆದ ಸಚಿವ ಟಿ. ರಘುಮೂರ್ತಿ, ಬಿತ್ತನೆಯಾಗದಿರುವ ಪ್ರದೇಶ ಬೆಳೆ ಬಾರದಿದ್ದರೂ ಸರ್ಕಾರದಿಂದ ಪರಿಹಾರ ದೊರಕುತ್ತದೆ ಎಂಬ ಮಾಹಿತಿಯನ್ನು ರೈತರಿಗೆ ನೀಡಿ ಮನವರಿಕೆ ಮಾಡಬೇಕು ಎಂದು ಸೂಚಿಸಿದರು. ಸರ್ ನಮಸ್ಕಾರ ಸರ್. 126.9 ಮಿಲಿಮೀಟರ್ಷ್ಟು ಮಳೆಯಾಗಿರ್ತಕ್ಕಂಥದ್ದಿದೆ. ಇದರಲ್ಲಿ 45% ಒಟ್ಟಾರೆ ಕೊರತೆಯಾಗಿರ್ತಕ್ಕಂಥ ಸರ್ ಮಳೆಯ ಪ್ರಮಾಣ. ಅಂದರೆ ಹೆಚ್ಚು ಕಡಿಮೆ 50% ಅಷ್ಟು ಅಲ್ಲಿಗೆ ಕೊರತೆಯಾಗಿದೆ ಸರ್ ಕ್ಯಾಲೆಂಡರ್ ಇಯರ್ಗೆ ತೆಗೆದುಕೊಂಡಾಗ. ಮತ್ತು ಮುಂಗಾರು ನಾವು ಜೂನ್ 1ನೇ ತಾರೀಕಿನಿಂದ ಸೆಪ್ಟೆಂಬರ್ ಅಂತ್ಯದವರೆಗೂ ಮುಂಗಾರು ಅಂತ ಕನ್ಸಿಡರ್ ಮಾಡ್ತೇವೆ ಸರ್. ಒಟ್ಟಾರೆ ಜನವರಿಯಿಂದ ಇಲ್ಲಿಯವರೆಗೂ 45% ಅಷ್ಟು ಕೊರತೆಯಾಗಿರ್ತಕ್ಕಂಥದ್ದಿದೆ ಸರ್. ಗುರಿ ಬಂದ್ಬಿಟ್ಟು 40,510 ಹೆಕ್ಟೇರ್ ಅಷ್ಟು ಬಿತ್ತನೆ ಆಗಬೇಕಾಗಿದೆ ಸರ್ ಹಿರಿಯೂರು ತಾಲೂಕಿನಲ್ಲಿ. ಇದರಲ್ಲಿ ಇದುವರೆಗೂ ಸಹ ಬಿತ್ತನೆ ಆಗಿರ್ತಕ್ಕಂಥದ್ದು 4,382 ಹೆಕ್ಟೇರ್ ಅಷ್ಟು ಆಗಿದೆ ಸರ್. ಅಂದರೆ 10.5% ಅಷ್ಟು 10.5% ಅಷ್ಟು ಆಗಿರ್ತಕ್ಕಂಥದ್ದಿದೆ ಸರ್. ಬಿತ್ತನೆ ಕಡಿಮೆ ಆಗಿದೆ. ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಮಾಡಿದ್ರು ಕೆಲವು ಬೆಳೆಗಳಿಗೆ ಬರಲಿಲ್ಲ. ನಮ್ಮ ಪತ್ರಕರ್ತರೊಬ್ಬರು ಯಾರ ಕೇಳ್ತಾ ಇದ್ರಲ್ಲಿ, ಹೋದ ವರ್ಷ ಹಿಂಗೆ ಕಟ್ಟಿದ್ರು ಬಂದಿಲ್ಲ ಅಂತ. ಅವರಿಗೆ ಕಟ್ಟಿದ್ರು ಬರೋದಿಲ್ಲ. ಅಂದರೆ ಮಳೆ ಚೆನ್ನಾಗಿ ನಡೆದಂಥ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಏನಿದೆ ಅದು ನಿಮಗೆ ನಾರ್ಮ್ಸ್ ಏನಿದೆ ಅದನ್ನು ತಿಳಿಸೋಂಥ ಕೆಲಸ. ಈಗ ಬರಗಾಲ ಇರೋದ್ರಿಂದ ಅವ್ರಿಗೆ ನೀವು 100% ಶ್ಯೂರಿಟಿ ಕೊಡ್ಬೋದು ತಾನೆ. ಬಿತ್ತಿದ್ದಂಥದಕ್ಕೂ ಕೂಡ ನೀವು 25% ಬರ್ತದೆ. ಜೊತೆಗೆ ಬಿತ್ತಿದ್ದಕ್ಕೂ ಕೂಡ ಕಟ್ಟಿದ್ರು ಬರಲ್ಲ ಅಂತ ಕೆಲವು ರೈತರಲ್ಲಿದೆ. ಆ ಮಾಹಿತಿನ ನೀವು ಹೋಗಿಸ್ಬೇಕು, ಹೇಳ್ಬೇಕು ಅವರಿಗೆ.